ಮಳೆಗೆ ಬೆಂಗಳೂರಿನ ಕಲ್ಕೆರೆ ಜನ ತತ್ತರಿಸಿ ಹೋಗಿದ್ದಾರೆ. ಕಲ್ಕೆರೆಯಲ್ಲಿ ಹಲವು ರಸ್ತೆಗಳು, ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಹೊರಮಾವಿನ ಜಾನ್ ಪಾಲ್ ಚರ್ಚ್ ಬೀದಿಯಲ್ಲಿರುವಂತಹ ಮನೆಗಳಿಗೆ ನೀರು ನುಗ್ಗಿದೆ. ಪಕ್ಕದಲ್ಲಿ ನಿರ್ಮಿಸ್ತಾ ಇರೋ ಹೊಸ ಲೇಔಟ್ ಕಾರಣ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ನಿನ್ನೆ ಸಂಜೆಯಿಂದ ಮನೆ ಹೋಗೋದಕ್ಕೆ ಆಗದೆ ಪರದಾಡ್ತಾ ಇದ್ದಾರೆ ಮನೆ ಮಾಲೀಕರು. ಹಾಗೆ ದೂರು ಕೊಟ್ಟರು ಕೂಡ ಯಾರು ಬರ್ತಾ ಇಲ್ಲ. ಪಾಲಿಕೆ ಸದಸ್ಯರು, ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಈಗ ಸ್ಥಳೀಯರು ಹಿಡಿಶಾಪವನ್ನ ಹಾಕ್ತಾ ಇದ್ದಾರೆ. ದೃಶ್ಯಗಳ ಗಮನಿಸ್ತಾ ಇದ್ದೀವಿ. ನಿನ್ನೆ ಸುರಿದ ಒಂದೇ ಒಂದು ದಿನದ ಮಳೆಗೆ ಕಲ್ಕೆರೆ ನಗರದ ಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದನ್ನ ಸಂಪೂರ್ಣವಾಗಿ ಜಲಾವೃತವಾಗ್ಬಿಟ್ಟಿದೆ. ಅಲ್ಲಿ ಹೊರಗಡೆ ಇದ್ದವರು ಮನೆ ಒಳಗಡೆ ಹೋಗೋದಕ್ಕೂ ಕೂಡ ಕಷ್ಟಪಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಲೋಕೇಶ್. ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಲೋಕೇಶ್, ಈಗ ಸದ್ಯಕ್ಕೆ ಅಲ್ಲಿನ ಸಿಚುವೇಶನ್ ಯಾವ ರೀತಿಯಾಗಿದೆ? ಯಾಕಂದ್ರೆ ಒಂದೇ ಒಂದು ದಿನದ ಮಳೆಗೆ ಅಲ್ಲಿ ಇಷ್ಟೊಂದು ಅವಾಂತರ ಆಗಿದೆ ಅಂದ್ರೆ ಇನ್ನು ಹಾಗೆ ಇದೆಯಾ ಸಿಚುವೇಶನ್? ಯಾರಾದ್ರೂ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರಾ? ಹೇಗೆ? ಎಸ್ ಪ್ರತಿಮಾ, ನಿನ್ನೆ ಸಂಜೆ ಸುರಿದಂತ ಮಳೆ ಅಕ್ಷರಶಃ ಒಂದು ಕಲ್ಕೆರೆಯ ಜನಕ್ಕೆ ಒಂದು ಶಾಪವಾಗೇನೆ ಪರಿಣಮಿಸಿದೆ ಅಂತ ಹೇಳ್ಬೋದು. ಈ ಒಂದು ಏನೊಂದು ಜಾನ್ ಪಾಲ್ ಚರ್ಚ್ನ ಒಂದು ರಸ್ತೆ ಏನಿದೆ, ಈ ರಸ್ತೆ ಸಂಪೂರ್ಣವಾಗಿ ಜಲಾವೃತಗೊಂಡಿರತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಅಂದ್ರೆ ನಿನ್ನೆ ಸಂಜೆ 6 ಗಂಟೆಗೆ ಶುರುವಾದಂತ ಮಳೆ ಇನ್ನಾದ್ರೂ ಮಳೆಯಿಂದ ಶೇಖರಣೆ ಆಗಿರ್ತಕ್ಕಂಥ ನೀರು ಇನ್ನಾದ್ರೂ ಕೂಡ ಅದು ಡ್ರೈನೇಜ್ಗಳಿಗೆ ಸರಿಯಾಗಿ ಹರಿದಿಲ್ಲ. ಇಲ್ಲಿ ಸುಮಾರು 10 ರಿಂದ 15 ಮನೆಗಳು ಈಗಾಗಲೇ ನೀರಲ್ಲಿ ಮುಳುಗಿರ್ತಕ್ಕಂಥದ್ದು. ಜೊತೆಗೆ ಇವರ ದಿನನಿತ್ಯದ ಚಟುವಟಿಕೆಗಳು ಕೂಡ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಅಂತ ಹೇಳ್ಬೋದು. ನಿನ್ನೆ ಪಾರ್ಕ್ ಮಾಡಿರ್ತಕ್ಕಂಥ ಕಾರ್ಗಳಾಗಿರ್ಬೋದು, ವೆಹಿಕಲ್ಸ್ ಆಗಿರ್ಬೋದು, ಯಾವುದೂ ಕೂಡ ಈಗ ಹೊರಗಡೆ ತೆಗೆಯಕ್ಕಾಗದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸುಮಾರು 3 ಅಡಿಗೂ ಎತ್ತರವಾದಷ್ಟು ನೀರು ಇಲ್ಲಾಗಲೇ ಶೇಖರಣೆ ಆಗಿದೆ. ಇನ್ನು ಸಂಪ್ಗಳಿಗೆ ಈಗಾಗಲೇ ನೀರು ಕೂಡ ಹೋಗಿದೆ. ಅದರಿಂದ ಸಾಕಷ್ಟು ಒಂದು ಸಾಂಕ್ರಾಮಿಕ ರೋಗಗಳು ಕೂಡ ಹರಡುವಂತ ಒಂದು ಸಾಧ್ಯತೆಗಳಿದಾವೆ. ಇನ್ನು ಏನು ಮನೆ ಸಾಕಷ್ಟು ಎತ್ತರದ ಪ್ರದೇಶದಲ್ಲಿ ಕಟ್ಟಿದ್ರು ಕೂಡ ಇಲ್ಲಿ ಯಾವುದೇ ರೀತಿಯ ಸರಿಯಾದ ಒಂದು ಡ್ರೈನೇಜ್ ವ್ಯವಸ್ಥೆ ಇಲ್ಲದಿದ್ರಿಂದ ಇಲ್ಲಿ ಒಂದು ನೀರೆಲ್ಲ ಶೇಖರಣೆ ಆಗಿರ್ತಕ್ಕಂಥದ್ದು. ಈಗ ನೀವು ದೃಶ್ಯಗಳಲ್ಲಿ ನೋಡೋದಾದ್ರೆ ಇನ್ನಾದ್ರೂ ಕೂಡ ಮನೆ ಮುಂದೆ ಸ್ಟೋರ್ ಆಗಿರ್ತಕ್ಕಂಥ ನೀರು ಈಗ ನೀವು ಕಾಣಬಹುದು. ಸಂಪಲ್ ಇದ್ದಂತ ನೀರು ಕೂಡ ಈಗಾಗಲೇ ಅವರು ಹೊರಗಡೆ ಹಾಕುವಂತ ಒಂದು ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ವೆಹಿಕಲ್ಸ್ ಕೂಡ ಹೊರಗಡೆ ತೆಗೆಯಕ್ಕಾಗ್ತಿಲ್ಲ. ಇನ್ನು ಮನೆಗಳಲ್ಲಿ ಇದ್ದಂತ ಫರ್ನಿಚರ್ ಆಗಿರ್ಬೋದು, ಮತ್ತೆ ಒಂದು ಎಲೆಕ್ಟ್ರಾನಿಕ್ ಗೂಡ್ಸ್ ಏನಿತ್ತು ಅದೆಲ್ಲ ಕೂಡ ಈಗಾಗಲೇ ನೀರಲ್ಲಿ ಮುಳುಗಿ ಹಾನಿಯಾಗಿರ್ತಕ್ಕಂಥದ್ದು, ನಾಶ ಆಗಿರ್ತಕ್ಕಂಥದ್ದು. ಆದ್ರಿಂದ ಮನೆ ಮಾಲೀಕರು ಕೂಡ ಕಂಗಾಲಾಗೋಗಿದ್ದಾರೆ. ನಿನ್ನೆ ಸಂಜೆ ಈ ರೀತಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದ್ರು ಕೂಡ ಯಾವುದೇ ಒಬ್ಬ ಸ್ಥಳೀಯ ಚುನಾಯಿತ ಪ್ರತಿನಿಧಿ ಆಗಿರ್ಬೋದು, ಜೊತೆಗೆ ಬಿಬಿಎಂಪಿಯ ಅಧಿಕಾರಿಗಳಾಗಿರ್ಬೋದು, ಯಾರು ಕೂಡ ಇವರ ಮನೆಗಳಿಗೆ ಬರುವಂತ ಒಂದು ಪ್ರಯತ್ನ ಕೂಡ ಮಾಡಿಲ್ಲ. ಒಂದು ಸಣ್ಣ ಒಂದು ಆಶ್ವಾಸನೆ ಕೊಡುವಂತ ಒಂದು ಕೆಲಸ ಕೂಡ ಮುಂದಾಗಲಿಲ್ಲ. ಇನ್ನು ಸುಮಾರು ನಿನ್ನೆ ಶೇಖರಣೆ ಆಗಿದ್ದಂತ ನೀರು ಬೆಳಗ್ಗೆಯಿಂದ ಕೂಡ ಹೊರಗಡೆ ತೆಗೆಯುವಂತ ಒಂದು ಕೆಲಸ ಮಾಡ್ತಿದ್ದಾರೆ. ಆದರೂ ಕೂಡ ಈ ಮನೆಯಲ್ಲಿ ಸಾಕಷ್ಟು ಮಟ್ಟಕ್ಕೆ ಇನ್ನು ಕ್ಲೀನಿಂಗ್ ಕೂಡ ಆಗಿಲ್ಲ. ಮನೆ ಒಳಗಡೆ ಏನೆಲ್ಲ ವಸ್ತುಗಳು ಹಾನಿಯಾಗಿದ್ದಾವೆ ಅಂತ ನಾವೀಗ ತೋರಿಸ್ತಾ ಇದ್ದೀರಿ. ಈಗ ಏನಿದು ನೀವು ಗಮನಿಸಬಹುದು, ಏನು ಫರ್ನಿಚರ್ಸ್ ಯಾವ ರೀತಿ ಹಾಳಾಗಿದೆ, ವುಡ್ ವರ್ಕ್ಸ್ ಯಾವ ರೀತಿ ಹಾಳಾಗಿದೆ ಅಂತ ನೋಡ್ಬೋದು. ಮನೆಯ ಒಳಗಡೆ ಇದ್ದಂತ ವಸ್ತುಗಳೆಲ್ಲ, ಬಟ್ಟೆಗಳು ಸಮೇತ, ಮತ್ತೆ ಅಲ್ಲಿದ್ದಂತ ಇತರೆ ಮನೆ ಗೃಹೋಪಯೋಗಿ ಸಾಮಗ್ರಿಗಳೇನಿದ್ದು ಅವೆಲ್ಲ ಕೂಡ ಹಾಳಾಗಿತ್ತು. ಇನ್ನು ದೇವರ ಮನೆ ಕೂಡ ಈಗಾಗಲೇ ನೀರು ನುಗ್ಗಿತ್ತು. ಇದನ್ನ ಕೂಡ ಈಗ ಕ್ಲೀನ್ ಮಾಡುವಂತ ಒಂದು ಕೆಲಸ ಮಾಡಿದ್ರು. ಬೆಳಗ್ಗೆಯಿಂದ ಕೂಡ ಕ್ಲೀನ್ ಮಾಡಿರೋದ್ರಿಂದ ಈಗ ಅಲ್ಪ ಮಟ್ಟಿಗೆ ಒಂದು ಸ್ವಚ್ಛತೆ ಆಗಿದೆ ಅಂತ ಹೇಳ್ಬೋದು. ಇನ್ನು ನಿನ್ನೆ ಸಂಜೆ 6 ಗಂಟೆಗೆ ಹೋಗಿರ್ತಕ್ಕಂಥ ಕರೆಂಟ್ ಏನಿದೆ, ವಿದ್ಯುತ್ ಶಕ್ತಿ ಸಂಪರ್ಕ ಕೂಡ ಇವರ ಮನೆಗೆ ಇಲ್ಲ ಅಂತ ಹೇಳ್ಬೋದು. ಇವರು UPS ಬಳಕೆ ಮಾಡ್ಕೊಂಡು ಈ ಒಂದು ಮೋಟರ್ಗಳನ್ನು ಆಪರೇಟ್ ಮಾಡ್ತಿದ್ದಾರೆ. ಮತ್ತೆ ಗೃಹೋಪಯೋಗಿ ವಸ್ತುಗಳೇನಿದ್ದು ಅವೆಲ್ಲ ಕೂಡ ಈಗ ಇವ್ರಿಗೆ ಉಪಯೋಗ ಆಗಿದ್ದಾವೆ. ಪ್ರತಿಮಾ, ಓಕೆ, ಧನ್ಯವಾದ ಲೋಕೇಶ್ ತಮ್ಮೆಲ್ಲ ಮಾಹಿತಿಗೆ. ಬೆಂಗಳೂರು ನಗರದಲ್ಲಿ ಮುಂದಿನ 3 ದಿನಗಳ ಕಾಲ ಮಳೆಯಾಗಲಿದೆ. ಇಂದು ಸಂಜೆ 4 ಗಂಟೆಯಿಂದ ಮತ್ತೆ ಸಾಧಾರಣ ಮಳೆ ಮುಂದುವರಿಯುತ್ತೆ. ಲಕ್ಷದ್ವೀಪದಲ್ಲಿ ಉಂಟಾಗಿರೋ ಮೇಲ್ಮೈ ಸುಳಿಗಾಡಿ ಹಿನ್ನೆಲೆಯಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, ಬೆಂಗಳೂರು ನಗರ ಹಾಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಮಳೆ ಬೀಳೋ ಸಾಧ್ಯತೆ ಇದೆ ಅಂತ ನ್ಯೂಸ್ 18ಗೆ ಪ್ರಕೃತಿ ವಿಕೋಪ ಇಲಾಖೆ ನಿರ್ದೇಶಕ ಶ್ರೀನಿವಾಸ ರೆಡ್ಡಿ ಮಾಹಿತಿಯನ್ನ ಕೊಟ್ಟಿದ್ದಾರೆ.